ಏನಮ್ಮ ಹಿಂಗೆ ನೋಡ್ತಾ ಇದೆಯಲ್ಲ? ಇವತ್ತು ಗಂಡಿನ ಕಡೆ ಬರ್ತೀನಿ ಅಂತ ಹೇಳ್ತಿದ್ರು ಕಣಮ್ಮಿ. ಹೆಂಗೋ ಆ ಮನೆಯಾಳಿನ ಮನೆಯಿಂದ ತೊಲಗಿಸ್ಬಿಡನಿ ಅಂತ ಹೇಳ್ಬಿಟ್ಟು ನಾನೇ ಬ್ರೋಕರ್ಗೆ ಕಾಸು ಕೊಡ್ತೀನಿ, ಎಷ್ಟಾದರೂ ಪರವಾಗಿಲ್ಲ, ಫಸ್ಟ್ ಒಂದು ಗಂಡು ಹುಡಿಕೊಂಬಿಟ್ಟು ಬಂದ್ಬಿಟ್ಟು ತೊಲಗಿಸ್ಬಿಡುಗಳನ್ನ ಅಂತ ಹೇಳಿದ್ನಲ್ಲ. ಇವತ್ತು ಫೋನ್ ಹಾಕಿದ್ದೆ, ಹುಡಿಕೊಂಬಿಟ್ಟು ಬರ್ತೀನಿ ಇರಕ್ಕ ಅಂತ ಹೇಳ್ಬಿಟ್ಟು. ಅಮ್ಮ ಇವಾಗ ಆಷಾಢ, ನೀನು ಆಷಾಢದಾಗೆ ಯಾರು ನೋಡೋದಿಲ್ಲ ಏನೂ ಇಲ್ಲ ತಾನೇ, ಹೆಣ್ಣು ನೋಡೋದಿಲ್ಲ ಏನೂ ಮಾಡೋದಿಲ್ಲ. ಆಷಾಢದಾಗೆ ನೀನು ನೋಡಿದ್ರೆ ಆಷಾಢದಾಗೆ ನೀನು ಗಂಡನ ಕರೆಸ್ತಾ ಇದ್ದೀಗಲ್ಲ, ಆಮೇಕಿಂದ ಸುಮ್ಮನೆ ಅದು ಇದು ಅಂತ ಅಂತಾರೇನೋ. ಲೇ ಮಗಳೇ, ಆಷಾಢನೋ ಶ್ರಾವಣನೋ ಏನೋ ಒಂದು ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ಸುಮ್ಕಿರು, ನಾನು ನಿನ್ನ ಮದುವೆ ಮಾಡ್ತಾ ಇದ್ದೀನ, ಅವಳ ಮದುವೆ ತಾನೇ ಮಾಡ್ತಿರೋದು. ಅಷ್ಟಕ್ಕೆಲ್ಲ ಟೆನ್ಷನ್ ಯಾಕೆ ತಗತ್ತೀಗ? ಯಾವ ಮದುವೆ ಆದರೆ ಏನಂತೆ ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ನಿಂಗಂತರೂ ನೀನು ಸುಮ್ಕಿರ್ಬೇಕಷ್ಟೇ. ನೀನು ನಾನು ಏನೋ ಮಾಡ್ತೀನಿ. ನೋಡು, ಈಗಿನ ಕಾಲದಾಗೆ ಬುದ್ಧಿವಂತಿಕೆಯಿಂದ ಜಾರ್ಕೊಳ್ಳೋದು ಕಲ್ತ್ಕೋಬೇಕು ಅಷ್ಟೇ. ನೀನು ಅಷ್ಟು ಬಿಟ್ಬಿಟ್ಟು ನೀನು ಇವ್ರನ್ನ ತಗ್ಲಾಕ್ಸ್ಕೊಂಡು ಇನ್ನೂ ಒಂದು ತಿಂಗಳು ಮನೆಗೆ ಇಟ್ಕೊಂಡು ಕುಂತ್ಕೊಳಕ್ಕಾಯ್ತದ? ನೋಡು, ಹೆಂಗನ ಮಾಡಿ ಮದುವೆ ಮಾಡಿ ಒಟ್ಟನ ಸುಮ್ಕಿರು. ನಾನು ಅಂಥ ಗಣ್ಣೇನಿಯ ನೋಡೋಕ್ಕೆ ಹೇಳಿದ್ದೀನಿ. 10 ಪೈಸೆ ನನಗೆ ಮದುವೆ ಖರ್ಚಾಗಬಾರ್ದು, ಬ್ರೋಕರ್ಗೆ ಮಾತ್ರ ಖರ್ಚಾಯ್ತದೆ ಕಾಸು. ಅಷ್ಟು ಬಿಟ್ರೆ ಮದುವೆದೇನು ಖರ್ಚಾಗಿಲ್ಲ. ಅವನೇನಿಯೇ ಓದು ದಕ್ಷಿಣೆ ಕೊಟ್ಬಿಟ್ಟು ಮಾಡ್ಕೊಂಡು ಹೋಗ್ಬೇಕು. ಆ ಥರ ಹುಡುಗನ್ನೇನಿಯೇ ಹುಡುಕ್ತಾ ಇದ್ದೀನಿ. ಸೂಪರ್ ಸೂಪರ್ ಕಣಮ್ಮ, ನೀನಂತೂ ಸೂಪರ್. ಒಳ್ಳೆ ನಿರ್ಧಾರ ಏನಿಯೇ ಮಾಡಿದ್ಯಾ ಬಿಡು. ಅಂಥನೇನಿಯೇ ಹುಡುಕಿದ್ಯಲ್ಲ, ಸಾಕು ತಗ. ಮತ್ತೆ ನಾನು ಅಂದರೆ ಸುಮ್ಕೆನೆ. ಓ ಬಂಗಾರಮ್ಮರೇ, ಬಾಗ್ಲತ್ರ ನಿಂತ್ಕೊಬಿಟ್ಟಿದ್ದೀರಾ? ಓಹೋ, ಬರಬೇಕು. ನಿಮಗೋಸ್ಕರ ಏನಿಯೇ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ನೀವು ಯಾವಾಗ ಬರ್ತೀರೋ ಏನೋ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಏನಿಯೇ ಕಾಯ್ಕೊಂಡಿದ್ದೆ. ಇಲ್ಲೇ ನೀ ನಾನಂತನ್ವೆ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಅಂತೂ ಇಂತೂ ಬಂದ್ಬಿಟ್ರಲ್ಲ. ಬಾಪಾ ಬಾಬಾ ಒಳಗಡೆಗೆ ಬಾ. ಇವನೇನಿಯ ಹುಡ್ಗ, ನಮಸ್ಕಾರ. ನಮಸ್ಕಾರ. ಬರ್ರಿ ಒಳಗಡೆಗೆ ಬರ್ರಿ. ನೋಡ್ ಬಂಗಾರಮ್ಮ, ಹುಡುಗಿನ ಕರೆಸ್ಬಿಟ್ಟು ಒಂದ್ಸಲ ಹುಡುಗನ್ ತೋರಿಸ್ಬಿಡು. ಏನಪ್ಪ ನಿಂಗೆಲ್ಲನೂ ನಾವು ಏನೇನು ಹೇಳಿವ್ರೆ ಬ್ರೋಕರು ಎಲ್ಲ ನಿಮಗೆ ಒಪ್ಪಿಗೆ ಐತೆ ತಾನೇ? ಹಾಂ ಒಪ್ಪಿಗೆ ಐತೆ ಎಲ್ಲನೂ. ನೀವೇನು ಕೊಡೋದಿಲ್ಲ, ನಾನೇ ಕೊಟ್ಬಿಟ್ಟು ಮಾಡ್ಕೋಬೇಕು ಅಷ್ಟೇ ತಾನೇ. ಸದ್ಯ ಹೆಣ್ಣು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟೈತೆ. ಹೆಣ್ಣುಗಳು ಸಿಗ್ತಾ ಇಲ್ಲ ಅಂಥದ್ರಾಗೆ ಸುಮ್ಮನೆ ಯಾಕೆ, ಹೆಂಗೋನು ಹೆಣ್ಣಾದರೂ ಸಿಗ್ತಾಯ್ತಲ್ಲ. ಏನೋ ಒಂದು ಮದುವೆ ಮಾಡ್ಕೊಳ್ಳೋದ್ರಾಗ ತೊಂದರೆ ಏನೋ, ಆರಾಮಾಗಿ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ. ನನಗೂ 25,000 ಸಂಬಳ ಬರ್ತೈತೆ. ನನಗೂ ಅಪ್ಪ ಅಮ್ಮ ಯಾರೂ ಇಲ್ಲ. ಹೆಂಗೋ ಒಂದು, ನನಗೂ ಇನ್ನೇನು ಜಾಸ್ತಿ ಜೋರಾಗಿ ಏನು ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ. ಅದಕ್ಕೆ ನೀನು ಹೆಂಗೋನೋ ಮದುವೆ ಮಾಡ್ಕೊಂಡು ಇರೋ ಒಂದು ಮನೆಯಾಗೆ ಹೆಂಗೋ ನೆಮ್ಮದಿಯಾಗಿ ಬಿಡ್ತೀವಿ. ನಾನು ನನ್ನ ಹೆಂಡತಿ ಇಬ್ರು ಅಷ್ಟು ಸಾಕು. ಇನ್ನೇನು ಬೇಕು? ಸಾಕು ಇದೇನೇ ಜಾಸ್ತಿ ಆಗೋಗ್ಬಿಡ್ತು. ಸಾಕು. ಇದಕ್ಕಿನ್ನೂ ಇನ್ನೇನು ಬೇಕು? ಬೋಲ್ಶಾನೆ ಆಯಿತು ಬಿಡು. ಸರಿ. ಹುಡುಗಿನ ಕರೆದು ತೋರಿಸ್ತೀನಿ. ಒಂದು ಕಿತ್ತ ನೋಡು ಹುಡುಗಿ ಹೆಂಗವಳೆ ಅಂತ ಹೇಳ್ಬಿಟ್ಟು ಆಮೇಕಿಂದ ನೋಡೋಣ. ಹಾಂ ಕರ್ಸಿ. ಲೇ ಲತಾ, ಹೋಗಿ ಅವಳಿಗೆ ಹೇಳೋಗೆ ಬಾ ಅಂತ ಹೇಳ್ಬಿಟ್ಟು. ಸರಿಯಮ್ಮ. ಲೇ ರಚನಾ, ಲೇ ಎಲ್ಲೋದ್ಲಪ್ಪ ಹೇಳು. ಲೇ ಗಂಡಿನ ಕಡೆ ಬಂದವ್ರೆ, ಬಾ ಹುಡ್ಗ ನೋಡ್ಬೇಕಂದು ನಿನ್ನ. ಬತ್ತಾಳೆ. ನೋಡೋಕ್ಕೇನು ಸಂದಕ್ಕೇನು ಅವಳೆ ಕಣಪ್ಪ. ಅಯ್ಯೋ ನಾವು ಕಷ್ಟದಾಗಿದ್ದೀವಿ. ಎಲ್ಲ ಕೊಟ್ಟು ಮಾಡಿ ಮಾಡೋಕ್ಕಾಗಕ್ಕಿಲ್ವಲ್ಲ. ಅದಕ್ಕೆ ನನಗೆ ಈ ಗತಿ ಅಷ್ಟೇ. ಕೊಟ್ಟು ಮಾಡಿ ಎಲ್ಲ ಎಲ್ಲಿಂದ ಮಾಡನಿ, ನಮಗೂ ಸಾಕಾಗೋಯ್ತದೆ ನಮಗಂತೂ. ಅದಕ್ಕೆ ನನಗೆ ನಾವು ಹೆಂಗೋನು ಮದುವೆ ಮಾಡ್ಬಿಟ್ಟು ಮುಗಿಸ್ಲೇಬೇಕಲ್ಲ. ಅದಕ್ಕೆ ನಾವು ಈ ನಿರ್ಧಾರ. ಅಯ್ಯೋ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನಿಮ್ಮ ಕಷ್ಟನೂ ಅರ್ಥ ಆಯ್ತದೆ. ಮನ್ನಾಗ 3 ಜನ ಹೆಣ್ಮಕ್ಳು ಎಲ್ಲ ಹೇಳಿದ್ರು, ಬ್ರೋಕರ್ ಅವರೆಲ್ಲನೂ ಹೇಳಿದ್ರು. ಎಲ್ಲರ ಮನೆಗೂ ಕಷ್ಟ ಇರ್ತದೆ ಬಿಡಿ. ನಾನೇನೋ ಮದುವೆಗೆ ಅಂತಲೇ ಒಂಚೂರು ಕೂಡಿಕೊಂಡಿದ್ದೆ, ಆಯ್ತದೆ. ನಿಮ್ಮಂಥ ಬುದ್ಧಿವಂತನ ಮದುವೆ ಮಾಡ್ಕೋಬೇಕು ಬಿಡಪ್ಪ. ಆಸ್ತಿ ಪಾಸ್ತಿ ಕಟ್ಕೊಂಡು ಏನಾಗಬೇಕು? ಈ ಆಸ್ತಿ ಪಾಸ್ತಿ ಇವತ್ತಿರ್ತದೆ, ನಾಳೆ ಕೊಯ್ತದೆ. ಈ ಆಸ್ತಿ ಪಾಸ್ತಿ ಎಲ್ಲ ನಮಗೆ ಬೇಡವೇ ಬೇಡ ನಮ್ಗಂತೂ. ಹೆಂಗೋ ಹುಡುಗ ಚೆನ್ನಾಗಿದ್ದು ಹೆಂಗೋನು ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ. ಮದುವೆ ಎಲ್ಲ ಅವನೇ ಮಾಡ್ಕೊಂಡು ಹೋಗ್ಬಿಟ್ರೆ. ನೀನೇನ ಹುಡ್ಗ? ಹಾಂ ನಾನೇ. ಏನೇ ನ್ಯಾಯವಾಗಿ ಸೀರೆ ಹಾಕೊಂಡು ಬರೋದು ಬಿಟ್ಬಿಟ್ಟು ಹಿಂಗೆ ಒಳ್ಳೆ ನೀನು ಪ್ಯಾಂಟ್ ಶರ್ಟಾಗಿ ಹಿಂಗೆ ಬಂದಿದೆಯಲ್ಲ. ನಿನ್ನ ಸ್ಟೈಲು ದುರಂಕರ ಎಲ್ಲ ಮನೆಗಿಕ್ಕ. ನೋಡೋಕ್ಕೆ ಗಂಡಿನ ಕಡೆ ಬಂದಿರೋದು, ನೀನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಬರೋದು ಪ್ಯಾಂಟ್ ಶರ್ಟ್ ಹಾಕೊಂಡು. ಅಯ್ಯೋ ಪರವಾಗಿಲ್ಲ ಬಿಡಿ, ಹಾಗೆ ಇದ್ರೇನೋ ಹಂಗೆ ಬಂದವ್ರೆ. ಪಾಪ ಅವ್ರಿಗೂ ಗೊತ್ತಿರಲಿಲ್ವೇನೋ ಗಂಡಿನ ಕಡೆ ಎಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು, ಗೊತ್ತಿರಲಿಲ್ವೇನೋ. ಹೋದರೆ ಹೋಗ್ಲಿ ಬಿಡಿ. ಯಾವ ಥರ ಇದ್ರೇನಂತೆ, ದಿನ ಹೆಂಗಿರ್ತಾರೋ ಹಂಗೆ ಇರಲಿ. ನೋಡಿ ನನಗೂ ಖುಷಿ ಆಯಿತು. ಏನು ದೊಡ್ಡಿ ಏನು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಏನಾದರೂ ರೂಲ್ಸ್ ಪಾಲ್ಸ್ ಏನಾದರೂ ಹೋಯ್ತಾ? ಹಿಂಗೆ ಇರಬೇಕು, ಇಂಥ ಬಟ್ಟೆನೇ ಹಾಕ್ಕೋಬೇಕು, ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ನೋಡಿ ಇನ್ನೂ ಮದುವೆ ಏನೋ ಎತ್ತ ಗೊತ್ತಿಲ್ಲ. ಸುಮ್ಮನೆ ಯಾರೋ ಹುಡುಗ ಬರ್ತಾನೆ ನಿಂತ ತಕ್ಷಣ ಸೀರೆಗಿರೆಲ್ಲ ಉಟ್ಕೊಬಿಟ್ಟು ಬಂದು ನಿಂತ್ಕೊಳ್ಳೋಕ್ಕಾಯ್ತದ? ನಾನು ನಿಂತ್ಕೊಳ್ಳೋದೇನೇ ಹಿಂಗೆ ಅಷ್ಟೇ. ನನಗೆ ಹೆಂಗೆ ಬೇಕೋ ಹಂಗೆ ನಿಂತ್ಕೊತೀನಿ. ನೋಡಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಏನೈತೆ ಮನೆ ಕಡೆ ಎಲ್ಲ ಚೆನ್ನಾಗೈತಾ?
ಹಾಂ ನೀವಂತೂ ನನಗೆ ಬಹಳ ಇಷ್ಟ ಆಗ್ಬಿಟ್ರಿ. ನೀವು ಸ್ಟ್ರೈಟಾಗಿ ಮಾತಾಡೋದು, ನಿಮ್ಮ ಖಡಕ್ ಲುಕ್ಕು ಎಲ್ಲನೂ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದ್ದೀರ ನೋಡೋಕ್ಕೂ. ವಾವ್, ಬ್ಯೂಟಿಫುಲ್ ಆಗಿದ್ರೆ ನೋಡೋಕ್ಕಂತೂ ತುಂಬ ಖುಷಿ ಆಯ್ತದೆ. ನೀವು ನೋಡೋಕ್ಕೆ ನೀವು ಭಾಳ ಖುಷಿ ಆಯ್ತದೆ. ವಾವ್, ಸೂಪರ್ ಎಷ್ಟು ಚೆನ್ನಾಗಿದ್ದೀರ ನೋಡೋಕ್ಕೆ. ನೋಡಿ, ನೀವೇನು ಕೇಳಿದ್ರೂ ನನಗೇನು ಬೇಜಾರಿಲ್ಲ. ನೀವೇನಾದ್ರೂ ಕೇಳಿ. ಹೇಳಿ, ಏನೇನು ಕ್ವಶನ್ಸ್ ಕೇಳಬೇಕಿತ್ತಾ ಕೇಳಿ. ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ ಅಷ್ಟೇ. ನೆನೆಯ ಏನೈತೆ ಮನೆ ಕಡೆ ಜಮೀನ್ ಗಿಮೀನ್ ಮನೆ ಗಿನೆ ಎಲ್ಲನೂ ಏನೈತೆ? ನೋಡಿ, ನನ್ನ ಹತ್ರ ಜಮೀನು ಅದು ಇದು ಆ ಥರ ಏನೂ ಇಲ್ಲ. ಒಂದು ಚಿಕ್ಕದೊಂದು ಮನೆ ಐತೆ. ಹಾಗೇನೇ ನಾನು ಒಂದು ಕಂಪ್ನಿನ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಈ ಕೆಲ್ಸಕ್ಕೆ ಸೇರ್ಕೊಂಡಿರೋದು 25,000 ಸಂಬಳ ಕೊಡ್ತಾವ್ರಿ ಅಷ್ಟೇ. ಇನ್ನಷ್ಟು ಬಿಟ್ರೆ ನಂದು ಅಂತ ಇನ್ನೇನಿಲ್ಲ. ನಮ್ಮ ಅಪ್ಪ ಅಮ್ಮ ನನಗಂತೂ ಯಾರೂ ಇಲ್ಲ. ಒಬ್ಳು ಅಕ್ಕ ಅವಳೆ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟವಳೆ ಅಷ್ಟೇ. ಇನ್ನೇನೂ ಇಲ್ಲ. ಹುಡ್ಗ ಮಾತ್ರ ಭಾಳ ಒಳ್ಳೆಯನು ಕಣಮ್ಮ. ಹುಡ್ಗನ ಬಗ್ಗೆ ಹೆಸ್ರು ಇಕ್ಕಂಗಿಲ್ಲ. ಹುಡ್ಗ ಮಾತ್ರ ಎಷ್ಟು ಒಳ್ಳೆಯವನು ಅಂದರೆ ಅಷ್ಟು ಒಳ್ಳೆಯವನು. ತುಂಬ ಅಂದರೆ ತುಂಬ ಒಳ್ಳೆಯವನು ಗೊತ್ತಾ. ಇಂಥ ಹುಡ್ಗನ ಪಡಿಯೋಕ್ಕಂತೂ ಪುಣ್ಯ ಮಾಡಿರ್ಬೇಕು ನೀನಂತೂ. ಅಷ್ಟು ಒಳ್ಳೆ ಹುಡ್ಗ, ಅಷ್ಟು ಒಳ್ಳೆ ಗುಣ, ಎಲ್ಲದ್ರಾಗೂ ಎತ್ತಿದ ಕೈ. ಹುಡ್ಗ ಮಾತ್ರ ಹುಡ್ಗನ ಬಗ್ಗೆ ಎರಡನೇ ಮಾತು ಆಡಂಗೇನೆಯಾ ಇಲ್ಲ. ಅಷ್ಟು ಒಳ್ಳೆ ಹುಡ್ಗ ಕಣಮ್ಮ. ನೋಡು, ನೀನು ಅಂತಂದರೆ ಬೇಕಾರೆ ನೀನು ವಾರದಾಗ ಏನಿಯ ಮದುವೆ ಅಷ್ಟೇ. ಏನ ಏನು ಗತಿ ಇಲ್ದಿರೋನ ನಾನು ಮದುವೆ ಮಾಡ್ಕೋಬೇಕಾ? ಒಂದೇ ಒಂದು ಮನೆ ಐತಂತೆ, ಒಂದು ಜಮೀನು ಇಲ್ವಂತೆ, ಏನಿಲ್ವಂತೆ. ನನಗೆ ಗೌರ್ಮೆಂಟ್ ಕೆಲಸದಾಗಿರೋ ಗಂಡನೇನಿಯ ಬೇಕು. ಅಷ್ಟೇ ಅಲ್ಲ, ಅವನಿಗೂ ಜಮೀನು ಗಿಮೀನು ಎಲ್ಲನೂ ಇರಬೇಕು. ಜಮೀನ ಬೇಕಾದ್ರೆ ನಾನು ನೋಡ್ಕೋತೀನಿ. ಅವ್ನು ದಿನ ಗೌರ್ಮೆಂಟ್ ಕೆಲಸಕ್ಕೆ ಒಯ್ತಾ ಇರಬೇಕು, ಬರ್ತಾ ಇರಬೇಕು. ಸರಿನಾ? ಹಿಂಗೆಲ್ಲ ಏನು ಗತಿ ಇಲ್ದಿರೋರ್ನ 25,000 10,000 ಕೆಲಸಕ್ಕೆ ಹೋಗೋನೆಲ್ಲನೂ ನನ್ನ ಕೈಲಿ ಮದುವೆ ಮಾಡ್ಕೊಂಡು ನನ್ನ ಕೈಲಿ ಕುಂತ್ಕೊಳಕ್ಕಾಗಕ್ಕಿಲ್ಲ. ಏನೈತೆ ಅಂತ ಕುಂತ್ಕೋಬೇಕು ನಾನಂತೂ. ನನಗಂತೂ ಏನು ಇಷ್ಟ ಆಯ್ತಿಲ್ಲ. ನನಗೆಲ್ಲ ಸ್ಟ್ಯಾಂಡರ್ಡ್ ಆಗಿದ್ರೆ ಏನೇ ಇಷ್ಟ ಆಗೋದು. ಅಯ್ಯೋ 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 ಅಯ್ಯೋ, ಎಷ್ಟು ದುರಂಕಾರ ಮಾಡ್ತೀಯೇ, ದುರಂಕಾರದ ರಾಣಿ ನೀನಂತೂ. ಇಲ್ಲ, ನಿನಗೆ ಮೇಲ್ಗಡೆಯಿಂದ ರಾಜ್ಕುಮಾರ ಉದ್ಬಿಟ್ಟು ಕೆಳಗಡೆ ಕಿಳಿದ್ಬಿಟ್ಟು ಅರಮನೆ ತಂದ್ಬಿಟ್ಟು ನೀವು ಮುಂದಕ್ಕೆ ಇಕ್ಬಿಡ್ತಾನೆ. ಏನು ಇಲ್ಲ ಅಂದ್ರೂ ಏನು ದುರಂಕಾರ ಬೀಳ್ತಾಳಲ್ಲ ಅಮ್ಮ ಮಗಳು ಇಬ್ರು. ಈ ಹುಡ್ಗಂಗೆ ಏನೇ ಕಮ್ಮಿ ಆಗೈತೆ, ಎಷ್ಟು ಸಂದಕವ್ ನೋಡೋಕ್ಕೆ. ಅತ್ತೆ ಕಾಟ ಇರೋಕ್ಕಿಲ್ಲ. ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಅವನು ಹಂಗೆ ಇವನು ಹಿಂಗೆ ಅಂತ ಕುಂತ್ಕತ್ತಿಗಲ್ಲ ನೀನು. ನಿಂಗೆ ಮಾನ ಮರುವುದಿಲ್ಲ ಏನೂ ಇಲ್ವೇನೋ ನಿನಗೆ? ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿನಗೆ. ಅಯ್ಯೋ ನಿನ್ನ ಮಕ್ಕ ಮುಚ್ಚ, ನಿನಗೆ ಏನಾಗೈತಿ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ನಿಂಗೆ ಇನ್ನೇನೇ ಬೇಕು ನಿನಗೆ? ಹಿಂಗಾಡ್ತಿಗಲ್ಲೇ ತಿಕ್ಲ ನೀನು. ಓಹೋ, ಇವಳಿಗೆ ಮ್ಯಾಲಿಂದ ಉದುರಿಸ್ಬಿಡ್ತಾರೆ ನಿನಗೆ. ಗೊಂಡೆಲ್ಲಂದ್ರೆ ಉದುರಿಸ್ಕೊಂಬಿಟ್ಟು ಮಾಡ್ತೀನಿ ಇರು ನಿನಗೆ. ನೋಡಿ, ನನಗೆ ಯಾವ ಹುಡುಗ ಇಷ್ಟನೋ ಆ ಹುಡುಗನೇ ಮದುವೆ ಮಾಡ್ಕೊಳ್ಳೋದು. ಬಲವಂತ ಮಾಡ್ಕೊಂಬಿಟ್ಟು ಮದುವೆ ಮಾಡ್ಕೊಳಕ್ಕಾಯ್ತದ? ಅದು ಏನು ಗೊತ್ತಿ ಇಲ್ದಿರೋರ್ನ. ನೋಡಿ, ನಾನಂತೆ ಸ್ಟ್ಯಾಂಡರ್ಡ್ ಆಗಿರೋ ಸಾವ್ಕಾರ ರಿಚ್ ಫ್ಯಾಮಿಲಿನೇ ಮದುವೆ ಮಾಡ್ಕೊಳ್ಳೋದು. ಗೊತ್ತಿ ಇಲ್ದಿರೋನೆಲ್ಲ ಮದುವೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀನೆಷ್ಟು ಕೋಟಿಗೆ ಬದುಕಿದ್ಯಾ ಅಂತೇಳ್ಬಿಟ್ಟು ಕೋಟಿ ಮಾತಾಡ್ತಿದ್ಯಾ? ನೀನೇನು ಒಳ್ಳೆ ಏನು ಕೋಟಿ ಸಂಪಾದನೆ ಮಾಡ್ಬಿಟ್ಟು ಮಡಗಿದ್ದೀನಿ ಅನ್ನಂಗೆ ಹೇಳ್ತೀಯಲ್ಲ, ಏನೇ ಮಾಡಿದ್ಯಾ? ಇಲ್ಲ, ನಿನ್ನಂಗೆ ಹೋಗಿ ಹಳ್ಳಕ್ಕೆ ಬಿದ್ದು ಯಾವನ್ನೋ ಕಟ್ಕೊಂಡು ಜೀವನ ಪೂರ್ತಿ ಕೊರಿಕೊಂಡು ಕುತ್ಕೊಳ್ಳೋದಕ್ಕಿಂತ ಆರಾಮಾಗಿ ನೆಮ್ಮದಿಯಾಗಿ ತಿನ್ಕೊಂಡು ಇದೇ ಮನೆಗೇನೆ ಇರ್ತೀನಿ. ನನಗೇನು ಮನೆ ಬಿಟ್ಟು ಹೋಗೋದೇ ಇಲ್ಲ, ಮದುವೆನೇ ಮಾಡ್ಕೊಳಕ್ಕಿಲ್ಲ. ನನಗೇನು ಮನೆ ಐತಲ್ಲ ಸಾಕು. ಏನು ಹೇಳಿರೋದು ಪಂಚಾಯತಿನಾಗೆ ಮದುವೆ ಆಗೋ ಗಂಟ ಇರ್ಬೋದು ಅಂತ ತಾನೆ. ನನ್ನ ಮದುವೆ ಆಗೋ ಗಂಟ ಇಲ್ಲೇ ಇರ್ಬೋದು ತಾನೆ ನೆಮ್ಮದಿಯಾಗಿ. ನೀವರೊಬ್ರು ಚೆನ್ನಾಗಿ ಬಂದ್ಬಿಟ್ರು ನನಗೆ ಹೇಳಿ ಬಿಲ್ಡಪ್ ಕೊಡೋಕ್ಕೆ. ನೋಡಿ, ನನ್ನ ಇಷ್ಟ ಮದುವೆ ಆಗೋದು. ನಾನು ಯಾವಾಗಾರ ಮದುವೆ ಆಗ್ತೀನಿ. ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು? ಸುಮ್ಮನೆ ನಾನು ತಲೆ ತಿನ್ಬೇಡಿ, ಸರಿನಾ? ಅಯ್ಯೋ 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 ಅಯ್ಯೋ, ನಿನಗೆ ಯಾವಳು ಬುದ್ಧಿ ಹೇಳೋಕ್ಕಾಯ್ತದೆ ನಿನಗೆ? ಅಲ್ಲ, ಹುಡುಗ ಬಂದು ಕೂತ ನನ್ನ ಮುಂದೆ ಹಿಂಗೆ ಮಾತಾಡೋದು ನೀನು. ನಂತರ ಆಗಲ್ವಂತೆ. ಬ್ಯಾಡ ಕಣವ, ನಂತರ ಆಗಬೇಡ. ಏನು ನಿಮ್ಮ ಅಪ್ಪ ಎಲ್ಲ ಮಾಡ್ಬಿಟ್ಟು ಮಡ್ಗವ್ನೇ ನನಗೆ. ನಿಂದು ನಿಮ್ಮ ಅಮ್ಮನಿಗಿರೋ ಅಷ್ಟು ದುರಂಕಾರ ಯಾರಿಗೂ ಇಲ್ಲ. ಯಾಕೆ ಮಗಳೇ, ಏನಾಯಿತು? ಏನು ಗಲಾಟಿ? ನೋಡಮ್ಮ, ಹುಡುಗನ ಕಡೆಯವ್ರನ್ನ ಕರ್ಸವ್ರೆ. ನೋಡು ಅಂದ್ರು ಬಂದು ನೋಡಿದೆ. ಹುಡುಗನ ಹತ್ರ ಏನು ಆಸ್ತಿ ಪಾಸ್ತಿ ಏನು ಗೊತ್ತಿಲ್ವಂತೆ. ಒಂದೇ ಒಂದು ಮನೆ ಐತಂತೆ, 25,000 ಸಂಬಳ ಬರುತ್ತಂತೆ. ಅದನ್ನ ನಂಬ್ಕೊಂಡು ಮದುವೆ ಮಾಡ್ಕೊಳಕ್ಕಾಯ್ತದ? ಅದಕ್ಕೆ ಮಾಡ್ಕೊಳಕ್ಕಿಲ್ಲ ಅಂತಂದಿದ್ದಕ್ಕೆ ಜೋರಾಗಿ ಮಾತಾಡ್ತಾವ್ರೆ. ಏನು ನಾನೇನು ಇವ್ರಿಗೆ ಬರ್ಕೊಟ್ಟಿದ್ನ? ಇವ್ರು ತೋರಿಸಿದ ಹುಡುಗನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ನನಗೆ ಇಷ್ಟ ಆದರೆ ಮಾಡ್ಕೊತೀನಿ, ಇಲ್ಲ ಅಂತಂದ್ರೆ ಇಲ್ಲ ತಾನೇ. ಏನು ಇಲ್ದಿರೋನು ಹೆಂಗೆ ಮದುವೆ ಮಾಡ್ಕೊಳ್ಳಿ? ನೋಡಿ, ಏನು ಗೊತ್ತಿಲ್ದಿರೋರ್ಗೆಲ್ಲನೂ ನನ್ನ ಮಗಳನ್ನ ಕೊಡೋಕ್ಕಾಗಕ್ಕಿಲ್ಲ. ಅವರು ಕೊಡಕ್ಕಿಲ್ಲ, ಇವರು ಕೊಡಕ್ಕಿಲ್ಲ ಅಂತ ಕುತ್ಕೊಬಿಟ್ರೆ ಇಲ್ಲಿ ನಿಮಗೆ ಕೂಳಾಕೊಂಡಿಲ್ಲಿ ನಾನು ಸಾಕೊಳಕ್ಕಾಗಕ್ಕಿಲ್ಲ. ಸುಮ್ಕೆ ಏನಿಯಾ ಮದುವೆ ಮಾಡ್ಕೊಂಡು ತೊಲಗ್ರಿ. ನಿಮ್ಮನ್ನಂತೂ ಇರಿಸ್ಕೊಂಡು ನಾವು ಯಾಕೆ ಇರಿಸ್ಕೊಳ್ಳಿ? ನಮ್ಗೇನು ತಲೆಗೆಲ್ಲ ಕೆಡ್ಬಿಡೈತೆ ನಿಮ್ಮನ್ನೆಲ್ಲ ಇರಿಸ್ಕೊಂಡು. ಇದೇ ಕೆಲಸ ನಮಗೆ ಹೇಳಿ. ನಮಗೇನು ಇದೇ ಕ್ಯಾಮೆ ಮಾಡ್ಕೊಂಡು ಕುಂತ್ಕೊಳಕ್ಕೆ ಆಯ್ತದೆ ನಮಗೆ? ನನಗೆ ಬರ್ತದೆ ನೋಡು, ಮೈಯ ಗುರುದೈತದೆ ನನಗಂತೂ. ನೀನು ಹಿಂಗೆ ಮಾತಾಡ್ತಾ ಇದ್ರೆ ನೀನಿಯಾ ಬಡ್ಡಿಗಳನ್ನ ತಗೊಬಿಟ್ಟು ಬಂದು ನೋಡಿ ಬಂಗಾರಮ್ಮ, ನಮ್ಮ ಮಗಳಿಗೆ ಏನು ಇಷ್ಟನೋ ನಾನು ಅದನ್ನೇ ಏನಿಯಾ ಮಾಡೋದು. ನಿನ್ನ ಮಕ್ಕಳು ನಾನು ಮದುವೆ ಮಾಡಿದ್ಯಲ್ಲ, ಹಂಗೆ ಯಾರ್ಯಾರಿಗೂ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಯ್ತದೆ? ನನಗೆ ಅದೆಲ್ಲ ಇಷ್ಟನೂ ಇಲ್ಲ. ನನ್ನ ಮದುವೆ ಅಂತೂ ನನ್ನ ಮಗಳಿಗೆ ಸಂದಕ್ಕಿರೋರಿಗೆ ಏನಿಯಾ ಕೊಟ್ಟು ಮಾಡೋದು. ಮಗಳೇ, ಇವ್ರ ಹತ್ರ ಏನು ಮಾತಾಡ್ತೀಯಾ? ಬಾರೆ ಹೋಗೋಣ. ಇದೇನು ಬಂಗಾರಮ್ಮನವ್ರೆ, ಮನೆ ಕರ್ಸ್ಬಿಟ್ಟು ಹಿಂಗೆ ಮರುವದಿ ಎಲ್ಲ ಕಳೆದ್ರಿ ಹೆಂಗೆ ಹೇಳಿ? ಇನ್ನೊಂದ್ಸಲ ಗಂಡುಗಳು ಗೊತ್ತಾರ ಹಿಂಗೆ ಒಂದ್ಕಿತ ಹಿಂಗೆ ಪ್ರಚಾರ ಆಗೋಗ್ಬಿಟ್ರೆ ಹಿಂಗೆಲ್ಲ ಮಾತಾಡಿದ್ರು ಅಂತ. ಪಾಪ ಇವ್ನು ಹೆಂಗೋನವೇ ಒಳ್ಳೆನು. ಹೆಂಗೋನವೇ ಮದುವೆ ಮಾಡ್ಕೊಬೋದಿತ್ತ? ನೋಡಿ ಹೆಂಗೆಲ್ಲ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಸಾವುಕಾರರು ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ಹೇಳ್ಬಿಟ್ಟು. ಈಗಿನ ಕಾಲದಾಗ ಸಾವುಕಾರಗಳನ್ನೆಲ್ಲ ನಂಬಕ್ಕಾಯ್ತದ? ನೀನೇ ಹೇಳು. ಏನೋ ಹೇಳ್ತಾರೆ. ನೀವು ಹೇಳಿದ್ದಕ್ಕೆ ತಾನೇ ಕರ್ಕೊಂಬಂದಿದ್ದು. ಪಾಪ ಮದುವೆ ಎಲ್ಲ ಮಾಡ್ಕೊತೀನಿ ನಾನೇ ಕಾಸಿಕ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದ. ಈಗ ನೋಡಮ್ಮ, ಹಿಂಗೆ ಮಾತಾಡಿದ್ರೆ ಅಮ್ಮ ಮಗಳು ನಾವು ತಾನೇ ಏನು ಮಾಡೋಕ್ಕಾಯ್ತದೆ?
ಅಯ್ಯೋ ಬಲ್ವಂತ ಮಾಡ್ಬಿಟ್ಟು ಅಣ್ಣ ಮದುವೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೈತೆ ಅವ್ರು ಸಾವುಕಾರನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಪಾಪ ಸಾವುಕಾರನೇ ಮಾಡ್ಕೊಳ್ಳಿ ಬಿಡಿ. ಈ ಬಡಪಾಯಿನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ. ಬಲ್ವಂತ ಗಿಲ್ವಂತ ಏನೂ ಇಲ್ವಲ್ಲ, ಹಂಗೆಲ್ಲ ಬಲ್ವಂತ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದ? ಅಯ್ಯೋ ಬೇಡ, ಸುಮ್ಮನೆ ಎದೊಳಿ ಮ್ಯಾಕೆ. ಸರಿ ಬಾಪ, ನಿಂಗೆ ಬೇರೆ ಕಡೆ ತೋರಿಸ್ತೀನಿ. ಇವ್ರು ಹಿಂಗೆಲ್ಲ ಬೈದಾಡ್ಕೊತಾರೆ, ಹಿಂಗೆಲ್ಲ ಇದು ಮಾಡ್ತಾರೆ ನಿಂಗೆ ಅಂತ ನಂಗೂ ಗೊತ್ತಿರಲಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ. ಇವ್ರು ಹಿಂಗೆ ಹೇಳಿದ್ದು, ಹಿಂಗೆ ಸಿಂಪಲ್ ಆಗಿದ್ರು ಸಾಕು ಅಂತ ಹೇಳಿದ್ರು. ಅದಕ್ಕೆ ನಿನ್ನ ಕರ್ಕೊಂಬಿಟ್ಟು ಬಂದಿದ್ದೆ. ಆ ಹುಡುಗಿಗೆ ಈ ಪಾಟಿ ತುರಂಕಾರ ನೋಡ್ದೆ ಹೆಂಗೆ ಮಾತಾಡ್ತದೆ ಅಂತ. ಎದ್ದಡಿ, ಹೋಗನ್ ಬಾ. ಅಯ್ಯೋ ಬ್ರೋಕರಣ್ಣ, ಬಂಗಾರ ಮರೆ ಬೇರೆ ಗೊಂಡಿದ್ರೆ ನೋಡ್ಕೊಂಡು ಹುಡುಕೊಂಬಿಟ್ಟು ಬರ್ತೀನಿ ಬಿಡಿ. ಏನೋ ಕಣ್ಣ, ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಆದಷ್ಟು ಬೇಗ ಹುಡಿಕೊಂಬಿಟ್ಟು ಬಂದ್ರೆ ಅಷ್ಟೇನೇ ಸಾಕು. ಆದಷ್ಟು ಬೇಗ ಹುಡಿಕೊಂಬಿಟ್ಟು ಬನ್ನಿ. ಸರಿ ಆಯಿತು. ನೋಡ್ದೆ ಅವಳು ದಿಮಾಕ್ ನೋಡ್ದ. ಏನು ದಿಮಾಕ್ ಮಾಡ್ತಾಳೆ ಏನು ಗೊತ್ತಿಲ್ಲ ಅಂದ್ರೆ ನೋಡಿದ್ರೆ ಹಂಗಿರ್ಬೇಕು, ನಾನು ಹಿಂಗಿರ್ಬೇಕು, ನಾನು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಗತ್ತಿಗೆಟ್ಟೋಳು. ನೋಡೇನಮ್ಮ ಹೆಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನಂಗೆ ದೇವ್ರಣ್ಣ ಹೆಂಗೆ ಮಯೂರಿತೈತೆ ಅಂತಂದರೆ ಇವ್ರಿಗೆ ಏನೂ ಗೊತ್ತಿಲ್ಲ. ಆದ್ರೂ ನಾನು ಸ್ಟ್ಯಾಂಡರ್ಡ್ ಆಗಿರಬೇಕು, ನಾನು ಹಂಗಿರಬೇಕು, ನಾನು ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ಏನು ಬಿಲ್ಡಪ್ ಬಿಲ್ಡಪ್ ಕೊಡ್ತಾಳಲ್ಲ ಇವಳು ಹೆಂಗಮ್ಮ ಮನೆ ಬಿಟ್ಬಿಟ್ಟು ಕಳಿಸೋದು? ಇವಳು ಕೋಟ್ಯಾಧೀಶ್ವರ ನೋಡ್ಕಕ್ಕೆ ಆಯ್ತದೆ? ಹೇಳಿ ನೀನೇನಿಯ ಇನ್ನು ಎಂಥ ಕೋಟ್ಯಾಧೀಶ್ವರನ ಹುಡಿಕೊಂಡು ನಾವು ಕರ್ಕೊಂಬಿಟ್ಟು ಬಂದು ಇವಳು ಮುಂದೆ ನಿಲ್ಸನಿ. ನಮ್ಮ ಗತಿನೇ ಹಿಂಗಾಗೈತೆ. ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಇವ್ರನ್ನ ಮನೆಗಿರಿಸ್ಕೊಳಕ್ಕಂತೂ ಆಗಕ್ಕಿಲ್ಲ ಮಗಳೇ. ಹೆಂಗನ ಮಾಡ್ಬಿಟ್ಟು ಸುಮ್ಮನೆ ಕಳಿಸ್ಬಿಡ್ಬೇಕು ಅಷ್ಟೇನಿಯ. ಇನ್ನು ಮನೆಗಿರಿಸ್ಕೊಂತಾನೆ ಏನು ಮಾಡೋಕ್ಕೈತದೆ ಇವನ್ನ ಹೇಳು? ನಮ್ಮ ತಲೆ ಕೆಟ್ಟೋಯ್ತದೆ ಅಷ್ಟೇನಿಯ. ಬೇರೆ ಏನಾರ ಒಂದು ಉಪಾಯ ಮಾಡೋಣ ಇರು. ಏನು ಮಾಡೋದು ಅಂತಲೇ ನೀನು ಗೊತ್ತಾಯ್ತಿಲ್ಲ ನನಗಂತೂ. ಹಿಂಗೆ ಬಿಟ್ರಾಕಿಲ್ಲ ಕಣಮ್ಮ. ಏನ ಪಿಲಾನ್ ಮಾಡಿ ಇವ್ರನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಷ್ಟೇನಿಯ. ಯೋಚನೆ ಮಾಡು. ಸರಿ ನೋಡೋಣ ಇರು.